ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ, ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಪ್ರತಿಯೊಂದು ವ್ಲಾಗ್ನ ಕೂಡ ಚೆಕ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಹಲೋ ಕರ್ನಾಟಕ, ಯಾವುದಿತ್ತು ಜಾಗ, ಎಲ್ಲಿರ್ಬೋದು ಅಂದ್ಬಿಟ್ಟು ನೀವು ಕನ್ಫ್ಯೂಸ್ ಆಗಿದ್ದೀರಾ. ಇಲ್ಲಿ ಬರೋಕ್ಕಿಂತ ಮುಂಚೆ ನನಗೂ ಕೂಡ ಸೇಮ್ ಥಾಟ್ ಇತ್ತು. 6 o'clock ಆಗಕ್ಕೆ ಬಂತು, ನನಗೆ ಹೊಟ್ಟೆ ಹಸಿ ಸ್ಟಾರ್ಟ್ ಆಗಿಬಿಡ್ತು. ಸೊ ಈ ಜಾಗಕ್ಕೆ ಆ್ಯಂಡ್ ಇಲ್ಲಿ ತುಂಬ ರೆಸ್ಟೋರೆಂಟ್ಸ್ ಇದೆ, ಡಿಫ್ರೆಂಟ್ ಬ್ರ್ಯಾಂಡ್ ರೆಸ್ಟೋರೆಂಟ್ಸ್ ಎಲ್ಲ ಇಲ್ಲಿದೆ ಅನ್ನೋದು ಗೊತ್ತಾಯಿತು. ಆ್ಯಂಡ್ ಇದು ಬಂದ್ಬಿಟ್ಟು IBM ಹೆಬ್ಬಾಳು ಹೋಗೋ ಕಡೆ. ಏನು ಚಳಿ ಇದೆ, ಮಸ್ತ್ ಓಪನ್ ಸ್ಪೇಸ್, ಒಂಥರ ಮಾಲ್ ಆಚೆ ಇರೋ ಥರನೇ ಅನ್ನಿಸ್ತಾ ಇರೋದು. ಎಷ್ಟು ದೊಡ್ಡ ಸ್ಪೇಸ್. ಹೊಟ್ಟೆ 6 ಗಂಟೆ ಆಗಿದ ತಕ್ಷಣ ಹೊಟ್ಟೆ ಹಸಿ ಆಗುತ್ತೆ. 6 ಗಂಟೆ ಕರೆಕ್ಟಾಗಿ. ಸೊ ಮಾತಾಡ್ತಾ ಮುಂದೆ ಬಂದಾದ್ಮೇಲೆ ಜ್ಞಾಪನ ಬಂತು, ಇಲ್ಲಿ ಸೋಷಿಯಲ್ ರೆಸ್ಟೋರೆಂಟ್ ಕೂಡ ಇದೆ. ಮೇನ್ ರೋಡಲ್ಲಿ ಹೋಗ್ತಿದ್ದಾಗ ಈ ಸೋಷಿಯಲ್ ರೆಸ್ಟೋರೆಂಟ್ ಲೈಟಿಂಗ್ ಯಾವಾಗಲೂ ಕಣ್ಣಿಗೆ ಬೀಳೋದು. ನಾನು ಹೋಗ್ಬೇಕು ಅನ್ಕೊತಿದ್ದೆ. ಸರಿ ಎನಿವೇಸ್ ಆಲ್ರೆಡಿ ಇದೀವಿ ಅಂದ್ಬಿಟ್ಟು ಹೊರಟಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟೆಪ್ಸ್ ಹತ್ತುತ್ತಾ ಇದ್ದೀನಿ, ಎಲ್ಲ ಕಡೆ ಕೊರಿಯನ್ ಅಂದೇ ಬರ್ತಿದ್ದಾರೆ. ನನಗೆ ಶಾಕ್ ಆಯಿತು, ಬರೀ ಕೊರಿಯನ್ ಫುಡ್ ಸಿಗುತ್ತಾ ಇಲ್ಲಿ ಅನ್ನೋದು. ನಾನು ಆಚೆ ಹೋಗ್ತಿದ್ದೀನಿ ಅಂದ್ರೆ ಐ ಪ್ರಿಫರ್ ಇಂಡಿಯನ್ ಫುಡ್, ಪ್ರಾಪರ್ ಇಂಡಿಯನ್ ಫುಡ್ಡು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದ್ರದ್ದು ಥೀಮ್ ಏನು ಸಖತ್ತಾಗಿದೆ, ಎಷ್ಟು ಚೆನ್ನಾಗಿ ಇಂಟೀರಿಯರ್, ತುಂಬ ಬೆಸ್ಟ್ ಪಾರ್ಟ್ ಏನು ಅಂದರೆ ನಂಗೆ ಸಖತ್ ಇಷ್ಟ ಆಗಿದ್ದು ಈ ಸ್ವಿಂಗು. ಒಂದು ರೆಸ್ಟೋರೆಂಟಲ್ಲಿ ಸ್ವಿಂಗಲ್ಲಿ ಕುತ್ಕೊಂಡು ತಿಂತಿರೋ ಮಜಾನೇ ಬೇರೆ. ನಾನು ಈ ರೇಟಿಂಗ್ ಅಂತೂ ನಾನು 11 ಕೊಡ್ತೀನಿ ಇಂಟೀರಿಯರ್ಗೆ. ಸಖತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. 2 ಫ್ಲೋರ್ ಇದೆ. ಈವ್ನಿಂಗ್ ಟೈಮಿಗೆ ಈ ರೆಸ್ಟೋರೆಂಟು ಈ ಜಾಗದಲ್ಲಂತೂ ಪರ್ಫೆಕ್ಟ್. ಫ್ರೆಂಡ್ಸ್, ಫ್ಯಾಮ್ಲಿ, ಯುವರ್ ಲವ್ಡ್ ಒನ್, ಯಾರ ಜೊತೆ ಬಂದ್ರೂ ಕೂಡ ಒಂದು ಒಳ್ಳೆ ವೈಬ್ ನಿಮಗೆ ಸಿಗುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಲೈಟಿಂಗ್ ಕೂಡ ಈವ್ನಿಂಗ್ ಟೈಮ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಇಂಡಿಯನ್ ಫುಡ್ ಕೂಡ ಸಿಗುತ್ತೆ. ಆ್ಯಂಡ್ ನಾನು ಇಲ್ಲಿ ಇಂಡಿಯನ್ ಫುಡ್ ಏನು ತಿಂದೆ ಅನ್ನೋದು ಕೂಡ ನೀವು ಎಂಡ್ ತನಕ ವೇಟ್ ಮಾಡಿ ಚೆಕ್ ಮಾಡಿ. ನಾನು ಫುಲ್ ರೆಸ್ಟೋರೆಂಟ್ನ 2 ರೌಂಡ್ ಓಡ್ಕೊಂಬಂದೆ. ಬಿಕಾಸ್ ಔಟ್ಡೋರ್ ಸಿಟ್ಟಿಂಗ್ ಕೂಡ ಆಯಿತು. ಔಟ್ಡೋರ್ಗಿಂತ ಇಂಡೋರ್ ತುಂಬ ಚೆನ್ನಾಗಿದೆ, ಒಳ್ಳೆ ವೈಬು. ಆ್ಯಂಡ್ ಇಲ್ಲಿ ನೀವು ಮೇನ್ ರೋಡ್ ನೋಡ್ತಿದ್ದೀರಲ್ಲ, ನಾನು ಹೇಳಿದ್ನಲ್ಲ ಮೇನ್ ರೋಡಲ್ಲಿ ಹೋಗ್ತಿದ್ರೆ ಇದು ಫುಲ್ ಲೈಟಿಂಗ್ ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಐ ರಿಯಲಿ ಎಂಜಾಯ್ಡ್. ಫಸ್ಟ್ ನಾನು ಫುಡ್ ತೊಗೊಂಡಿದ್ದು ಇದು ಯಾವುದೋ ಬ್ರೆಡ್ ಪಕೋಡ ಥರ ಏನೋ, ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಚೀಸೆಲ್ಲ ಒಂಥರ ಅನ್ನಿಸ್ತು ನನಗೆ. ಟೇಸ್ಟ್ ವೈಸ್ ಇಟ್ಸ್ ಲೈಕ್ ಮೇ ಬಿ ಓಕೆ ಅನ್ನೋ ಫೀಲ್ ನನಗೇನೋ ಪರ್ಸ್ನಲಿ ಇಷ್ಟ ಆಗಲಿಲ್ಲ. ನಾನು ಸ್ಟಾರ್ಟರ್ಸ್ ಯಾವಾಗಿದ್ರು ಕೂಡ ಲೈಕ್ ಪ್ರಾಪರ್ ಪನ್ನೀರು, ಮಶ್ರೂಮ್ ಇದನ್ನೇ ಪ್ರಿಫರ್ ಮಾಡ್ತೀನಿ. ಬೇರೆ ಟ್ರೈ ಮಾಡೋಣ ಅಂದರೂ ನನ್ನ ಡಯಟ್ ಇದಕ್ಕೆ ನನಗೆ ಬೇರೆ ಟ್ರೈ ಮಾಡಬೇಕು ಅನ್ನೋದು ಕೂಡ ಫೀಲ್ ಆಗೋಲ್ಲ. ನೀವು ಕೂಡ ಕಮೆಂಟಲ್ಲಿ ತಿಳಿಸಿ, ಎಲ್ಲನೂ ಹೋದರೆ ಬೇರೆ ಸ್ಟಾರ್ಟರ್ಸ್ ಟ್ರೈ ಮಾಡ್ತೀರಾ ಇಲ್ವಾ ಅನ್ನೋದು. ಆ್ಯಂಡ್ ಎಸ್, ದಿಸ್ ಇಸ್ ಮೈ ಫೇವ್ರೆಟ್. ನನಗೆ ದಾಲ್ ಕಿಚಡಿ ಸಿಕ್ತು. ಡಿನ್ನರ್ ಟೈಮ್ ಆಗಿರೋದ್ರಿಂದ ಪರ್ಫೆಕ್ಟ್. ಈ ದಾಲ್ ಕಿಚಡಿಗೆ ಒಂದು ಚಿಕ್ಕದಾಗಿ ಸ್ಯಾಲೆಡ್ ಥರ ಕೊಟ್ಟಿದ್ರು. ಟೊಮೆಟೊ, ಆನಿಯನು, ಸ್ವಲ್ಪ ಕುಕ್ಕುಂಬರು, ಲೆಮನ್ ಎಲ್ಲ ಮಿಕ್ಸು. ನಾನು 2 ಸಲ ಇದನ್ನೇ ತರಿಸಿ ತಿಂದಿದ್ದೀನಿ. ಬಿಕಾಸ್ ಸ್ಯಾಲೆಡ್ ಇಸ್ ದಿ ಬೆಸ್ಟ್ ಪಾರ್ಟ್ನರ್ ನಮ್ಮ ಡಯಟಲ್ಲಿ. ಸೊ ಇದು ಕೂಡ ಆ್ಯಕ್ಚುಲಿ ಚೆನ್ನಾಗಿತ್ತು. ದಾಲ್ ಕಿಚಡಿ ಸೇಮ್ ಮನೇಲಿ ತುಪ್ಪ ಹಾಕ್ಕೊಂಡು ತಿಂದರೆ ಹೇಗಿರುತ್ತೆ ಅದೇ ಥರ ಇತ್ತು. ಆಚೆಗಡೆ ಒಂದು ದಾಲ್ ಕಿಚಡಿಗೆ ಅಷ್ಟೊಂದು ಕೊಡಬೇಕಾ ಅನ್ನೋದು ಕೂಡ ಫೀಲ್ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇಂಟೀರಿಯರ್ ಆ ವೈಬಿಗೆ ನಾವು ಫೀಲ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಡಿಶ್ ಬಂದುಬಿಟ್ಟು ತಂದೂರಿ ಮೋಮೋಸ್. ನನಗೆ ಇದೊಂಚೂರು ಇಷ್ಟ ಆಗಲಿಲ್ಲ. ಓವರ್ ಮಸಾಲ ನನಗೆ ಇಷ್ಟ ಆಗಲ್ಲ ತಿನ್ನೋದಕ್ಕೆ. ಬಟ್ ಬೇರೆಯವ್ರಿಗೆ ಮಸಾಲ ಐಟಮ್ಸ್ ಇಷ್ಟ ಅಥವಾ ತಂದೂರಿದು ಇಷ್ಟ ಅಂದರೆ ಐ ಫೀಲ್ ದೇ ಕ್ಯಾನ್ ಹ್ಯಾವ್ ಇಟ್. ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇವಾಗ ನೀವು ನೋಡಿದ್ರಲ್ಲ, ಇದು ವಾಶ್ರೂಮ್ ಕೂಡ ಎಷ್ಟು ಡಿಫ್ರೆಂಟ್ ಆಗಿತ್ತು. ಇದು ಔಟ್ಡೋರ್ ಸೆಟ್ಟಿಂಗು, 2 ಫ್ಲೋರ್ ಇತ್ತು. ಸೊ ಇದೇ ಥರ ಕಂಟೆಂಟ್ಗೆ ನನ್ನ ವೀಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಒಂದು ಲೈಕು, ನಿಮ್ಮ ಸಬ್ಸ್ಕ್ರೈಬು ನನಗೆ ತುಂಬ ಮೋಟಿವೇಶನ್ ಕೊಡುತ್ತೆ. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್.